ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ನಾನು ಶ್ರೀಶಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದಷ್ಟು ವಿಷಯಗಳನ್ನು ಶೇರ್ ಮಾಡ್ಕೊತಿದ್ದೀನಿ. ಅದೇನಂತಂದರೆ, ನಾವು ಯಾಕೆ ನಮ್ಮ ಲೈಫಲ್ಲಿ ಖುಷಿಯಾಗಿರೋಕ್ಕಾಗಲ್ಲ, ನಮ್ಮ ಯಾವ ಹ್ಯಾಬಿಟ್ಸ್ನಿಂದ ನಾವು ನಮ್ಮ ಲೈಫನ್ನು ಖುಷಿಯಾಗಿ ಇಟ್ಕೊಳ್ಳಿರೋಕ್ಕೆ ಆಗೋದಿಲ್ಲ ಅಂತ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ತಡ ಮಾಡೋದು ಬೇಡ. ಫಸ್ಟ್ ಒನ್ ಏನಪ್ಪ ಅಂತಂದರೆ, ನೋ ಸೆಲ್ಫ್ ಲವ್ ಅಂತ ಹೇಳ್ಬೋದು. ನಾವು ಹೆಣ್ಮಕ್ಳು ನಮ್ಮ ಮನೇಲಿ ಯಾರ್ಯಾರಿಗೆ ಏನೇನು ಬೇಕು ಅಂತ ಎಲ್ಲನೂ ವಿಚಾರಿಸ್ಕೊಳ್ತೀವಿ, ಯಾರ್ಯಾರಿಗೆ ಏನೇನು ಇಷ್ಟ ಆಗುತ್ತೆ ಅಂತ ಎಲ್ಲನೂ ಮಾಡಿಕೊಟ್ಟಿರ್ತೀವಿ. ಆದರೆ ನಮಗೇನು ಇಷ್ಟ ಆಗುತ್ತೆ, ನಮಗೆ ಯಾವುದರಿಂದ ಖುಷಿ ಸಿಗುತ್ತೆ ಅನ್ನೋದನ್ನೇ ನಾವು ಮರ್ತೋಗ್ಬಿಟ್ಟಿರ್ತೀವಿ. ಹಾಗಾಗಿ ನಾವು ಫಸ್ಟು ಎಲ್ಲರೂ ವಿಚಾರಿಸ್ಕೊಳ್ಳೋದ್ರ ಜೊತೆಗೇ ನಮಗೂ ಏನು ಇಷ್ಟ, ನಮಗೆ ಯಾವುದರಿಂದ ಖುಷಿ ಸಿಗುತ್ತೆ ಅಂತ ಅದನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಅಂದಾಗ ನಾವು ನಮ್ಮ ಲೈಫಲ್ಲಿ ನಾವು ಹ್ಯಾಪಿಯಾಗಿರೋಕ್ಕೆ ಸಾಧ್ಯ. ನೆಕ್ಸ್ಟ್ ಒನ್ ಏನಂತಂದರೆ, ನಮಗೆ ನಾವು ಟೈಮ್ ಕೊಟ್ಕೊಳ್ಬೇಕು. ನಾವು ಮನೆ ಕೆಲಸ, ಮಕ್ಕಳು, ಗಂಡ ಇದನ್ನೆಲ್ಲ ಸಂಭಾಳಿಸೋದ್ರ ಜೊತೆಗೇ ನಮಗೆ ನಾವು ಟೈಮ್ ಕೊಟ್ಕೋಬೇಕಾಗುತ್ತೆ. ಅಂದರೆ ನಮಗೆ ಸೆಲ್ಫ್ ಕೇರ್ ಅಂದರೆ ಸ್ಕಿನ್ ಕೇರ್ ಆಗಿರ್ಬೋದು, ಹಾಗೆ ನಮ್ಗೆ ನಾವು ಎಂಟರ್ಟೈನ್ಮೆಂಟ್ ಆಗಿಟ್ಕೊಳ್ಳೋದಕ್ಕೆ ಸ್ವಲ್ಪ ಮ್ಯೂಸಿಕ್ ಕೇಳೋದಾಗಿರ್ಬೋದು, ಅಥವಾ ಟಿ ವಿ ನೋಡೋದಾಗಿರ್ಬೋದು, ಏನೇ ಆಗಿರ್ಬೋದು, ನಿಮಗೆ ಯಾವ್ದು ಇಷ್ಟ ಇರುತ್ತೋ ಅದನ್ನು ನಮಗೆ ಒಂದು ಹಾಫ್ ಆನ್ ಅವರಿಂದ 1 ಅವರ್ ಆದರೂ ನಾವು ಕೊಟ್ಕೊಳ್ಬೇಕಾಗುತ್ತೆ ನಮಗೆ ನಾವು ಟೈಮ್ನ. ಇದರಿಂದ ಏನಾಗುತ್ತೆ ಅಂತಂದರೆ, ನಾವು ಸ್ವಲ್ಪ ಖುಷಿಯಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ನಾವು ಯಾವಾಗಲೂ ಮನೆ ಕೆಲಸ ಅದೇ ರೂಟೀನನ್ನು ಮಾಡಿ ಯಾವಾಗಲೂ ನಂದು ಇದೇ ಆಯ್ತಲ್ಲಪ್ಪ ಅಂತ ಅನಿಸ್ಬಿಡುತ್ತೆ. ಅದೇ ನಮಗೋಸ್ಕರ ನಾವು ಒಂದು ಹಾಫ್ ಆನ್ ಅವರಿಂದ 1 ಅವರ್ ಆದರೂ ಟೈಮ್ ಕೊಟ್ಕೊಂಡು ನಾವು ಎಂಜಾಯ್ ಮಾಡಿಕೊಂಡ್ರೆ, ಹೌದಪ್ಪ ನನಗೂ ಒಂದು ಲೈಫ್ ಇದೆ ಅಂತ ನಮಗೂ ಅನ್ಸೋಕ್ಕೆ ಶುರುವಾಗುತ್ತೆ. ಇಲ್ಲ ಅಂತಂದರೆ ಬೇರೆಯವ್ರ ಸಲುವಾಗಿಯೇ ನಾವು ಇದನ್ನೆಲ್ಲ ಮಾಡಬೇಕಾ, ಹಾಗೆ ಹೀಗೆ ಅನಿಸ್ಬಿಡುತ್ತೆ. ಅಫ್ಕೋರ್ಸ್ ನಾವು ಮನೆ ನೋಡ್ಕೊಳ್ಳೋಕ್ಕಂತಲೇ ಹೆಣ್ಮಕ್ಳ ಕೆಲಸ ಇರುತ್ತೆ, ಅದನ್ನು ಮಾತ್ರ ನಾವು ಜವಾಬ್ದಾರಿಯಿಂದ ಮಾಡಲೇಬೇಕು. ಅದ್ರ ಜೊತೆಗೇ ನಮಗೇನು ಇಷ್ಟ ಆಗುತ್ತೋ ಅದನ್ನು ನಾವು ಮಾಡೋದ್ರಿಂದ ಮನೆಯವ್ರನ್ನ ಎಲ್ಲರನ್ನೂ ಖುಷಿಯಾಗಿ ಇಟ್ಕೊಳ್ಳೋದಲ್ಲದೇ ನಾವು ಖುಷಿಯಾಗಿರ್ಬೋದು. ನಂಬರ್ 3 ಏನಂತಂದರೆ, ಫಿಸಿಕಲ್ ಹ್ಯಾಬಿಟ್ಸ್ ಅಂತಂದರೆ, ನಾವು ಹೆಣ್ಮಕ್ಳು ಮನೆ ಕೆಲಸ ಮಾಡೋದ್ರಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ. ನಮ್ಮ ಬಾಡಿ ಆಗಲಿ, ನಮ್ಮ ಆರೋಗ್ಯದ ಬಗ್ಗೆ ಆಗಲಿ ನಾವು ಕಾಳಜಿ ತೊಗೊಳ್ಳೋದನ್ನೇ ಮರೆತುಬಿಟ್ಟಿರ್ತೀವಿ. ಬೆಳಿಗ್ಗೆ ಎದ್ದ ತಕ್ಷಣವೇ ಒಂದು ಹಾಫ್ ಆನ್ ಅವರ್ ಆದರೂ ನಾವು ನಮ್ಮ ಬಾಡಿಗೆ ನಾವು ಸ್ವಲ್ಪ ಎಕ್ಸಸೈಸ್ನ ಮಾಡ್ಕೊಳ್ಬೇಕಾಗುತ್ತೆ. ಜಸ್ಟ್ ಸಿಂಪಲ್ಲಾಗೆ ಮಾಡಿದರೆ ಸಾಕಾಗುತ್ತೆ. ಇದರಿಂದ ನಾವು ಡೈಲಿ ಪೂರ್ತಿ ಸಹ ಆ್ಯಕ್ಟಿವ್ ಆಗಿರೋದಲ್ಲದೇ ನಮಗೆ ಯಾವುದೇ ನೋವು, ಕತ್ತು ನೋವಾಗಿರ್ಬೋದು ಅಥವಾ ಸೊಂಟ ನೋವಾಗಿರ್ಬೋದು, ಕೆಲಸ ಮಾಡಿ ಮಾಡಿ ತುಂಬಾ ಸುಸ್ತಾಗಿರುತ್ತಲ್ವ, ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡೋಕ್ಕೆ ಸಹಾಯ ಆಗುತ್ತೆ. ನಂಬರ್ 4 ಏನಂತಂದರೆ, ನಾವು ಯಾವಾಗಲೂ ಕಂಪ್ಲೇಂಟ್ ಮಾಡೋದಾಗಲಿ, ಹಾಗೆ ನಾವು ಮಾಡಿರೋ ತಪ್ಪಿಗೆ ನಾವು ಎಕ್ಸ್ಕ್ಯೂಸ್ನ ಕೊಟ್ಕೊಳ್ತಿರ್ತೀವಿ, ಅದನ್ನೇ ಬಿಟ್ಬಿಡ್ಬೇಕಾಗತ್ತೆ. ಕೆಲವು ಹೆಣ್ಮಕ್ಳು ಹೆಂಗಿರ್ತಾರೆ ಅಂತಂದರೆ, ಮನೆಯಲ್ಲಿ ಏನೇ ತೊಂದರೆ ಆದ್ರೂ, ಅಂದರೆ ಒಂದು ಸಿಲಿಂಡ್ರ್ ಖಾಲಿ ಆದರೂ ಸಹ ಆಗಲಿ, ಅಥವಾ ಒಂದು ಟ್ಯಾಪ್ ಕೆಟ್ಟೋದ್ರೂ ಸಹ ಆಗಲಿ, ಒಂದು ಗೀಝರ್ ಕೆಟ್ಟೋದ್ರೂ ಸಹ ಗಂಡನ್ನೇ ಬೈತಿರ್ತಾರೆ. ಒಟ್ಟು ಇಲ್ಲ ಅಂತಂದರೆ ಮನೇಲಿ ಯಾರಿರ್ತಾರೋ ಅವ್ರ ಮೇಲೆ ರೇಗಾಡೋದು, ಈ ಥರ ಮಾಡೋದು ತುಂಬಾ ತಪ್ಪು. ಹೀಗೆ ನಾವು ಕಂಪ್ಲೇಂಟ್ ಮಾಡೋದ್ರಿಂದ ನಮ್ಮ ಮನಸ್ಥಿತಿ ಹಾಳಾಗೋದಲ್ಲದೆ ಮನೆಯಲ್ಲಿರೋರು ಎಲ್ಲರ ಮನಸ್ಥಿತಿನೂ ಹಾಳಾಗುತ್ತೆ. ಅದನ್ನೆಲ್ಲ ಮಾಡೋದು ಬದಲು ಅದಕ್ಕೆ ಏನು ಸೊಲ್ಯೂಷನ್ನೋ ಅದನ್ನು ಹುಡ್ಕೋದು ತುಂಬಾ ಒಳ್ಳೆಯದು. ಅದನ್ನು ನಿಧಾನವಾಗಿಯೇ ಮಾಡಿದರೆ ಆಗುತ್ತೆ. ಅದನ್ನ ಬಿಟ್ಟು ಬೇರೆಯವ್ರ ಮೇಲೆ ರೇಗಾಡೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಅದರಿಂದ ಎಲ್ಲರ ಮನಸ್ಥಿತಿನೂ ಹಾಳಾಗುತ್ತೆ ಅಷ್ಟೇ. ನೆಕ್ಸ್ಟ್ ನಂಬರ್ 5 ಏನಪ್ಪ ಅಂತಂದರೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು. ಹೌದು, ನಾವು ಯಾವಾಗ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವೋ ಅದು ನಮಗೆ ಸಿಗಲಿಲ್ಲ ಅಂದಾಗ ನಮಗೆ ಹರ್ಟ್ ಆಗೋದು ಸಹಜ. ಹಾಗಾಗಿ ನಾವು ಖುಷಿಯಾಗಿರೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಯಾರಿಂದನೂ ಸಹ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕೆ ಹೋಗಬಾರ್ದು. ನಾವು ನಾರ್ಮಲ್ ಆಗಿ ಸಹಜವಾಗಿ ಇದ್ದಾಗ ನಮ್ಗೆ ಏನೇ ಸಿಕ್ಕರೂ ಅದರಿಂದ ಸಂತೋಷ ಸಿಕ್ಕಿರುತ್ತೆ. ಅದೇ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ವಿ ಅಂತ ಅಂದ್ಕೊಳ್ಳಿ, ಅದು ಸಿಗಲಿಲ್ಲ ಅಂದಾಗ ತುಂಬಾ ಹರ್ಟ್ ಆಗ್ತೀವಿ, ಹಾಗೆ ನಮ್ಮ ಮನಸ್ಥಿತಿ ಸಹ ಹಾಳಾಗುತ್ತೆ. ಹಾಗಾಗಿ ನಾವು ನಾರ್ಮಲ್ ಆಗಿ ಸಹಜವಾಗಿ ಇರೋದ್ರಿಂದ ಏನು ಸಿಗುತ್ತೋ ಅದರಲ್ಲೇ ಸಂತೋಷವಾಗಿರಬೇಕು.
ನಂಬರ್ 6 ಏನು ಅಂತಂದರೆ, ನಾವು ಯಾವಾಗಲೂ ಪರ್ಫೆಕ್ಟ್ ಆಗಿರೋಕ್ಕೆ ಇಷ್ಟಪಡ್ತೀವಿ. ನಾವು ಮನೆ ಕೆಲಸದಲ್ಲಾಗಿರ್ಬೋದು, ಎಲ್ಲನೂ ಇವತ್ತೇ ಆಗಬೇಕು, ಹಿಂಗೆ ಆಗಬೇಕು ಅಂತ ಅಂದ್ಕೊಂಡಿರ್ತೀವಿ. ಅದನ್ನು ಮಾಡೋಕ್ಕೋಗಿ ನಮಗೆ ಮಾಡೋಕ್ಕೆ ಆಗದೆ ಇರುವಾಗ ತುಂಬಾ ಸಿಟ್ಟು ಮಾಡೋದಾಗಲಿ, ಹಾಗೆ ಇನ್ನೊಬ್ರು ಯಾರಾದರೂ ಅಂದರೆ ಗಂಡ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು, ಅವ್ರ ಮೇಲೆ ಸಿಟ್ಟನ್ನು ತೋರಿಸ್ಕೊಳ್ತಿರ್ತೀವಿ. ಹಾಗಾಗಿ ನಾವು ಪರ್ಫೆಕ್ಷನ್ನಾಗೇ ಮಾಡಬೇಕು ಅಂತ ಅಂದ್ಕೊಳ್ಳೋಕೆ ಹೋಗಬಾರ್ದು. ನಾವು ಒಂದು ಟೈಮನ್ನು ಇಟ್ಕೊಳ್ಬೇಕು. ಇವತ್ತು ಈ ಕೆಲಸಕ್ಕೆ ಇಷ್ಟು ನಿಮಿಷ ಅಥವಾ 30 ಮಿನಿಟ್ಸ್ ಇವತ್ತು ಇದನ್ನು ಮಾಡ್ಕೊಳ್ಬೇಕು, ನೆಕ್ಸ್ಟ್ ಡೇ ಇದನ್ನು ಮಾಡ್ಕೊಳ್ಬೇಕು ಅಂತ ಈ ಥರ ನಾವು ಟೈಮ್ ಟೇಬಲ್ ಇಟ್ಕೊಂಡು ಮಾಡಿಕೊಂಡ್ರೆ ನಮಗೆ ಕೆಲಸ ಹೆವಿನೂ ಆಗೋದಿಲ್ಲ, ಹಾಗೆ ನಮ್ಗೆ ಸಿಟ್ಟು ಸಹ ಬರೋದಿಲ್ಲ. ನಮಗೆ ಜಾಸ್ತಿ ಕೆಲಸ ಆದಾಗ ನಮಗೆ ಸಾಕಾಗಿರುತ್ತೆ, ಟಯರ್ಡ್ ಆಗಿರುತ್ತೆ, ಆವಾಗ ನಮಗೆ ಸಿಟ್ಟು ಬರೋದು ಸಹಜನೇ. ಆ ಸಿಟ್ಟನ್ನ ತಗೊಂಡು ನಾವು ಅದೇ ತಾನೇ ಆಫೀಸಿಂದ ಬಂದಿರೋ ಗಂಡನ ಮೇಲಾಗಿರ್ಬೋದು, ಮಕ್ಕಳ ಮೇಲಾಗಿರ್ಬೋದು ತುಂಬಾ ಸಿಟ್ಟು ಮಾಡೋದ್ರಿಂದ ಏನಿದು ಮನೆಗೆ ಬಂದರೆ ನೆಮ್ಮದಿನೇ ಇಲ್ವಲ್ಲ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ನಾವು ಯಾವಾಗಲೂ ನಗ್ನಗ್ತಾ ಇರೋದ್ರಿಂದ ನಾವು ಖುಷಿಯಾಗಿರೋದಲ್ಲದೆ ಮನೇಲಿರೋ ಎಲ್ಲರನ್ನೂ ಸಹ ಖುಷಿಯಾಗಿ ಇಟ್ಕೊಳ್ಬೋದು. ಇದು ಹೆಣ್ಮಕ್ಳು ಡ್ಯೂಟಿ ಅಲ್ಲದೇ ತುಂಬ ದೊಡ್ಡ ಜವಾಬ್ದಾರಿ ಅಂತಲೇ ಹೇಳ್ಬೋದು. ಇದನ್ನ ನಾವು ನಿಭಾಯಿಸಲೇಬೇಕಾಗತ್ತೆ. ನಂಬರ್ 7 ಏನಪ್ಪಾ ಅಂತಂದ್ರೆ, ಕಂಪೇರ್ ಮಾಡೋದನ್ನ ಬಿಟ್ಬಿಡ್ಬೇಕು. ಹೌದು, ನಮ್ಮ ಮನೇಲಿ ಅದಿಲ್ಲ ಇದಿಲ್ಲ ಅಂತ ಬೇರೆಯವ್ರ ಮನೇಲಿ ಅದಿದೆ ಇದಿದೆ ಅಂತ ಕಂಪೇರ್ ಮಾಡ್ತಿರ್ತಾರೆ ಕೆಲವರು. ಅವ್ರ ಮನೇಲಿ ಅಂತ ಟಿವಿ ಇದೆ, ಅಂತ ಫ್ರಿಡ್ಜ್ ಇದೆ, ಅವ್ರ ಮನೇಲಿ ಆ ಕಾರ್ ಇದೆ, ಈ ತರ ವಸ್ತುಗಳನ್ನ ಕಂಪೇರ್ ಮಾಡೋದು ಅಲ್ದೇನೆ ಕೆಲವು ಹೆಣ್ಮಕ್ಳು ಏನ್ ಮಾಡ್ತಾರೆ, ನನ್ನ ಮಗ ಅವನ ಮಗನ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗ್ದಿಲ್ಲ, ಹಿಂಗೆ ನನ್ನ ಮಗಳು ಅವಳಕ್ಕಿನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡೋದಿಲ್ಲ, ಈ ತರ ಒಂದೊಂದಲ್ಲ ತುಂಬಾನೇ ಕಂಪೇರ್ ಮಾಡ್ತಿರ್ತಾರೆ. ಹೀಗೆ ಕಂಪೇರ್ ಮಾಡೋದ್ರಿಂದ ನಿಮ್ಮ ಮನಸ್ಸು ಹಾಳಾಗೋದಲ್ಲದೆ ನಿಮ್ಮ ಗಂಡನ ಮನಸ್ಸಾಗಿರ್ಲಿ, ನಿಮ್ಮ ಮಕ್ಕಳ ಮನಸ್ಸಾಗಿರ್ಲಿ, ಎಲ್ಲರ ಮನಸ್ಸನ್ನು ಸಹ ಹಾಳಾಗ್ಬಿಡುತ್ತೆ. ಹಾಗಾಗಿ ನಾವು ಇರೋದ್ರಲ್ಲೇ ಖುಷಿ ಪಡಬೇಕು. ಎಲ್ಲರೂ ಒಂದೇ ರೀತಿ ಇರೋಕ್ಕಾಗಲ್ಲ. ನಮ್ಗೆ ಏನು ಸಿಗುತ್ತೋ ನಾವು ಅದರಲ್ಲೇ ಸಂತೋಷ ಪಡಬೇಕು. ನಾವೇನು ಪಡ್ಕೊಂಡು ಬರಬೇಕು ಅಂತ ನಮಗೆ ದೇವರಾಗಲೇ ಫಿಕ್ಸ್ ಮಾಡಿರ್ತಾನೆ, ನಾವು ಅದರಲ್ಲೇ ಸಂತೋಷವಾಗಿರಬೇಕು. ಅತಿ ಆಸೆ ಮಾಡೋಕ್ಕೆ ಹೋಗಬಾರ್ದು. ಹಾಗಂತ ಹೇಳಿ ನಾವು ಯಾವುದಕ್ಕೂ ಪ್ರಯತ್ನ ಪಡ್ದೇ ಇರಬಾರ್ದು ಅಂತ ಅಲ್ಲ. ನಾವು ಆಸೆ ಪಡಬೇಕು, ಆದರೆ ಅತಿ ಆಸೆ ಪಡಬಾರ್ದು. ನಾವು ನಮಗೆ ಯಾವುದಾದ್ರೂ ನಮಗೆ ಇಷ್ಟ ಆಯಿತು ಅಂತಂದರೆ ಅದರಲ್ಲಿ ನಾವು ಪ್ರಯತ್ನ ಪಡೋದ್ರಲ್ಲಿ ಏನು ತಪ್ಪಿಲ್ಲ. ನಾವು ಒಂದು ಗುರಿನ ಇಟ್ಕೊಂಡಾಗ ಒಂದು ಆಸೆ ಬರೋದು ಸಹಜನೇ, ನಾನು ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ. ಹಾಗಾಗಿ ನಾವು ಆಸೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಆಸೆ ಇಟ್ಕೊಂಡಾಗನೇ ನಾವು ನಮ್ಮ ಜೀವನದಲ್ಲಿ ಒಂದು ಹೆಜ್ಜೆಯಿಂದ ಮುಂದಿನ ಹೆಜ್ಜೆಗೆ ಹೋಗೋಕ್ಕೆ ಸಾಧ್ಯ. ನಂಬರ್ 8 ಏನಪ್ಪಾ ಅಂತಂದರೆ, ನಮಗೆ ಹೆಣ್ಮಕ್ಳಿಗೆ ಸ್ಪೆಷಲಿ ಹೌಸ್ ವೈಫ್ಸ್ಗೆ ದುಡ್ಡಿಂದು ಪ್ರಾಬ್ಲಮ್ ತುಂಬಾ ಆಗ್ತಿರುತ್ತೆ. ಅಂದರೆ ನಮಗೆ ಪಾಕೆಟ್ ಮನಿ ಆಗಿರ್ಬೋದು, ಏನೇ ಆಗಿರ್ಬೋದು, ಗಂಡನಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಒಬ್ಬೊಬ್ರು ಕೊಡ್ತಾರೆ, ಒಬ್ಬೊಬ್ರು ಕೊಡೋದಿಲ್ಲ. ಹಾಗಾಗಿ ನಾವು ಯಾವಾಗಲೂ ಸ್ವಲ್ಪ ಮನಿನ ನಮಗೆ ನಾವು ಅಂತ ಸ್ವಲ್ಪ ಸೇವ್ ಮಾಡಿ ಇಟ್ಕೊಂಡಿರಬೇಕು. ಅಂದರೆ ಯಾವಾಗಾದರೂ ನಿಮ್ಮ ಹೇಳ್ಬೇಕಂತಂದರೆ ನಮಗೆ ತಾಯಿ ಮನೆಯಿಂದ ಆಗಿರ್ಬೋದು, ಒಟ್ಟು ಯಾರಾದರೂ ಗಿಫ್ಟ್ ಆಗಿರ್ಬೋದು, ಏನಾದರೂ ಬಂದಾಗ ಆ ಮನಿನ ನಾವು ಸುಮ್ಮನೆ ದುಂದು ವೆಚ್ಚ ಮಾಡ್ದೇನೆ ಹಾಗೆ ಎತ್ತಿಟ್ಕೊಂಡ್ರೆ ನಮಗೆ ಯಾವಾಗಾದರೂ ಕಷ್ಟ ಕಾಲದಲ್ಲಿ ಅಂತಂದರೆ ಗಂಡನಿಗಾಗಿರ್ಬೋದು, ಇಲ್ಲ ಅಂತಂದರೆ ಮಕ್ಕಳು ಏನಾದರೂ ಕೇಳಿದರೆ ಅವ್ರಿಗೆ ಕೊಡಿಸುವಂಥದ್ದಾಗಿರ್ಬೋದು, ಹೀಗೆ ನಮಗೆ ಖುಷಿ ಕೊಡೋದ್ರಲ್ಲಿ ನಾವು ಅದನ್ನು ಕಳೆದ್ರೆ ಆ ದುಡ್ಡನ್ನು ನಾವು ಯೂಸ್ ಮಾಡಿಕೊಂಡ್ರೆ ಅದರಿಂದ ನಮಗೆ ಒಂಥರ ಖುಷಿ ಸಿಗುತ್ತೆ. ಹೌದಪ್ಪ, ನನ್ನ ಮಗ ಇದನ್ನು ಕೇಳ್ದ, ನಾನು ಅದನ್ನು ಕೊಡಿಸಿದೆ ಅಂತಲೂ ಖುಷಿ ಆಗುತ್ತೆ. ಹಾಗೆ ನಿಮ್ಮ ಗಂಡನಿಗೆ ಏನಾದರೂ ಎಮರ್ಜೆನ್ಸಿ ಇದ್ದಾಗ ನೀವು ಅದನ್ನು ಕೊಟ್ಟರೆ ನಿಮಗೂ ಒಂಥರ ಖುಷಿ ಆಗುತ್ತೆ. ಹಾಗೆ ನಿಮ್ಮ ಗಂಡನಿಗೆ ನಿಮ್ಮ ಮೇಲೆ ಹೌದು ನನ್ನ ಹೆಂಡತಿ ನನಗೆ ಹೆಲ್ಪ್ ಮಾಡಿದ್ಲು, ನನ್ನ ಜೊತೆ ನಿಂತಲು ಅಂತ ಅವ್ರಿಗೂ ಸಹ ಖುಷಿಯಾಗುತ್ತೆ. ಹಾಗಾಗಿ ನಿಮ್ಮ ಹತ್ರ ಯಾವಾಗಾದರೂ ಮನಿ ಬಂದಾಗ, ಆದರೆ ಯಾರಾದರೂ ಕೊಟ್ಟಾಗ ಅದನ್ನು ನಿಮ್ಮ ಗಂಡನೇ ಕೊಟ್ಟಿರ್ಬೋದು, ಅಥವಾ ನಿಮ್ಮ ತಾಯಿ ಕೊಟ್ಟಿರ್ಬೋದು, ನಿಮ್ಮ ಅಣ್ಣ ಕೊಟ್ಟಿರ್ಬೋದು, ಯಾರೇ ಕೊಟ್ಟಿರ್ಬೋದು, ಅದನ್ನು ವೇಸ್ಟ್ ಮಾಡ್ದೇ ಸೇವ್ ಮಾಡಿಕೊಂಡು ಹೀಗೆ ನಿಮಗೆ ಯೂಸ್ ಆಗೋಂತಹ ಕಾಲದಲ್ಲಿ ಯೂಸ್ ಮಾಡಿಕೊಂಡ್ರೆ ಅದರಿಂದ ಎಲ್ಲರಿಗೂ ಖುಷಿ ಆಗುತ್ತೆ. ಹಾಗೆ ನಿಮಗೂ ಸಹ ಹೌದು ನಾನೇನೋ ಒಂದು ಮಾಡಿದೆ, ಹೌದು ಇನ್ನೊಬ್ಬರಿಗೆ ಖುಷಿ ಆಗೋವಾಗ ಮಾಡಿದೆ. ಆ್ಯಕ್ಚುಲಿ ಹೇಳಬೇಕಂತಂದರೆ ನಮಗೆ ನಾವು ದುಡ್ಡು ಕೊಟ್ಕೊಂಡು ಏನಾದರೂ ತೊಗೊಳೋದ್ಕಿಂತ ಬೇರೆದವ್ರಿಗೆ ಕೊಡಿಸಿದಾಗನೇ ಅದು ಒಂಥರ ಖುಷಿ ಸಿಗುತ್ತೆ ನಮ್ಮ ಹೆಣ್ಮಕ್ಳಿಗೆ. ಬೇಕಿದ್ದರೆ ನೀವು ಟ್ರೈ ಮಾಡಿ ನೋಡಿ. ಹಾಗಾಗಿ
ಇದನ್ನು ಅಪ್ಲೈ ಮಾಡಿ ನೋಡಿ, ಆವಾಗ ನಿಮಗೆ ಜಾಸ್ತಿನೇ ಖುಷಿ ಸಿಗುತ್ತೆ. ಅದರಲ್ಲೂ ತಾಯಿ ಆದಮೇಲೆ ಮಕ್ಕಳು ಏನಾದರೂ ಕೇಳಿದರೆ ಅವ್ರಿಗೆ ಕೊಡಿಸೋದ್ರಲ್ಲಿ ಇರೋ ಖುಷಿನೇ ಬೇರೆ. ಅವ್ರು ಖುಷಿ ಪಟ್ಟಾಗ ಅದನ್ನ ನೋಡಿ ನಾವು ಪಡೋ ಖುಷಿನೇ ಬೇರೆ ಲೆವೆಲಲ್ಲಿರುತ್ತೆ. ನಿಜವಾಗ್ಲೂ ಅದನ್ನು ಅನುಭವಿಸಿದ್ರೆ ಮಾತ್ರನೇ ಗೊತ್ತಾಗುತ್ತೆ. ನೆಕ್ಸ್ಟ್ ನಂಬರ್ 9 ಏನಪ್ಪಾ ಅಂತಂತಂದ್ರೆ ಗಾಸಿಪ್ ಮಾಡೋದು. ಹೌದು, ನಾವು ಇನ್ನೊಬ್ರ ಬಗ್ಗೆ ಮಾತಾಡೋದಾಗ್ಲಿ, ಇನ್ನೊಬ್ರ ಬಗ್ಗೆ ಆಡ್ಕೊಳ್ಳೋದಾಗ್ಲಿ ಅದನ್ನ ಬಿಟ್ಬಿಡ್ಬೇಕು. ನಾವು ಯಾವಾಗ ಇನ್ನೊಬ್ರ ಬಗ್ಗೆ ಮಾತಾಡೋದು, ಇನ್ನೊಬ್ರ ಬಗ್ಗೆ ನಾವು ಏನಾದರೂ ಆಡ್ಕೊಂಡಾಗ ನಮಗೆ ಅದು ನೆಗೆಟಿವಿಟಿ ತುಂಬಿಕೊಳ್ಳುತ್ತೆ ನಮ್ಮ ಮನಸ್ಸಲ್ಲಿ. ಇದರಿಂದ ನಮ್ಮ ಟೈಮ್ ವೇಸ್ಟ್ ಆಗೋದಲ್ದೇ ನಮ್ಮ ಮನಸ್ಸಲ್ಲಿ ಸಹ ನೆಗೆಟಿವಿಟಿ ತುಂಬಾನೇ ಸ್ಪ್ರೆಡ್ ಆಗುತ್ತೆ. ನಾವೊಬ್ರ ಬಗ್ಗೆ ಒಳ್ಳೇದನ್ನ ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದನ್ನ ಮಾತ್ರ ಮಾತಾಡಕ್ ಹೋಗ್ಬಾರ್ದು. ನಾವು ಯಾವಾಗ್ಲೂ ಒಳ್ಳೇದನ್ನೇ ಯೋಚನೆ ಮಾಡ್ತಾ ಇದ್ರೆ ನಮ್ಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ. ದೊಡ್ಡೋರು ಹೇಳ್ತಾರೆ, ಯಾವಾಗ್ಲೂ ಸಂತೋಷವಾಗಿ ಇರೋರ್ನ ದೇವ್ರು ಯಾವಾಗ್ಲೂ ಸಂತೋಷವಾಗಿ ಇರುವಂತ ಆಶೀರ್ವಾದ ಮಾಡ್ತಾನಂತೆ. ಅದೇ ಯಾವಾಗ್ಲೂ ಗೋಳಾಡ್ಕೊಂಡಿರೋರು, ಹಾಗೆ ನನ್ನ ಹತ್ರ ಏನೂ ಇಲ್ಲ ಅಂತ ಯಾವಾಗ್ಲೂ ಅಳ್ತಿರ್ತಾರಲ್ವಾ, ಅವ್ರನ್ನ ಯಾವಾಗ್ಲೂ ನೀನು ಅಳ್ತಾನೆ ಇರು ಅಂತ ಆಶೀರ್ವಾದ ಮಾಡ್ತಾನಂತೆ. ಹಾಗಾಗಿ ನಾವು ಯಾವಾಗ್ಲೂ ನಗ್ನಗ್ತಾನೆ ಇರಬೇಕು, ದೇವರು ಅದನ್ನೇ ಅಸ್ತು ಅಂತಿರ್ತಾನಂತೆ. ಈ 9 ಟಿಪ್ಸ್ನ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡು ನೋಡಿ, ನಿಮ್ಮ ಲೈಫಲ್ಲಿ ತುಂಬಾನೇ ಚೇಂಜಸ್ ಕಾಣ್ತೀರಾ. ನಿಜವಾಗ್ಲೂ ನಾವು ಯಾವುದನ್ನೇ ಆಗಲಿ ಸ್ವಲ್ಪದ್ರಿಂದನೇ ಸ್ಟಾರ್ಟ್ ಮಾಡಬೇಕು. ಎಲ್ಲಾನು ಒಂದೇ ದಿನ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಪ್ರಯತ್ನ ಮಾಡ್ಕೊಳ್ತಾ ಹೋದರೆ ಒಂದಿಲ್ಲ ಒಂದಿನ ಖಂಡಿತ ಅದು ಸಾಧ್ಯ ಆಗುತ್ತೆ. ಹಾಗೆಯೇ ನಾವು ಯಾವ ಕೆಲಸ ಮಾಡಿದರೂ ಸಹ ಅದರಲ್ಲಿ ಕನ್ಸಿಸ್ಟೆನ್ಸಿ ತುಂಬಾನೇ ಮುಖ್ಯ ಆಗುತ್ತೆ. ಒಂದಿನ ಮಾಡೋದು, 2 ದಿನ ಬಿಡೋದು, ಹಂಗೆ ಮಾಡಿದರೆ ಯಾವುದನ್ನು ನಾವು ಅಚೀವ್ ಮಾಡೋಕ್ಕಾಗೋದಿಲ್ಲ. ನಾವು ಯಾವುದನ್ನೇ ಕೆಲಸ ಮಾಡಲಿ ಅದು ಸ್ವಲ್ಪನೇ ಆದರೂ ಪರವಾಗಿಲ್ಲ, ಕನ್ಸಿಸ್ಟೆನ್ಸಿ ತುಂಬಾನೇ ಮುಖ್ಯ. ಹಾಗಾಗಿ ಡೈಲಿ ಸ್ವಲ್ಪ ಸ್ವಲ್ಪನೇ ಕಂಟಿನ್ಯೂಟಿ ಇರಲಿ. ಇದನ್ನೆಲ್ಲ ಅಳವಡಿಸ್ಕೊಂಡು ನೋಡ್ಕೊಂಡು ಹೋಗಿ, ನೀವು ನಿಮ್ಮ ಲೈಫಲ್ಲಿ ತುಂಬಾನೇ ಖುಷಿಯಾಗಿರ್ತೀರಾ. ಹಾಗೆ ನಿಮ್ಮ ಸುತ್ತಮುತ್ತ ಇರೋ ಎಲ್ಲರನ್ನೂ ಖುಷಿಯಾಗಿ ಇಟ್ಕೊಂಡಿರ್ತೀರಾ. ಒಂದು ಮನೆ ಯಾವಾಗಲೂ ಸಂತೋಷದಿಂದ ತುಂಬಿರಬೇಕು ಅಂತಂದರೆ ಆ ಮನೆ ಸೊಸೆಯಿಂದನೇ ಸಾಧ್ಯ ಅದು. ಹಾಗಾಗಿ ನಾವು ಸಂತೋಷವಾಗಿದ್ದರೆ ತಾನೇ ಬೇರೆಯವ್ರನ್ನ ಸಂತೋಷವಾಗಿ ಇಟ್ಕೊಳ್ಳೋದು. ಹಾಗಾಗಿ ನಾವು ಸಂತೋಷದಿಂದ ಇದ್ದು ಬೇರೆಯವ್ರನ್ನ ಸಂತೋಷದಿಂದ ನೋಡ್ಕೊಳ್ಳೋ ಹಾಗೆ ನಮ್ಮಲ್ಲಿ ನಾವು ಹ್ಯಾಬಿಟ್ಸ್ನ ರೂಢಿಸ್ಕೊಳ್ಬೇಕಾಗತ್ತೆ. ಇವತ್ತು ಹೇಳಿರೋ ಟಿಪ್ಸ್ನ ಎಲ್ಲರೂ ಅನುಸರಿಸ್ತೀರಾ ಅನ್ಕೊತೀನಿ. ಹಾಗೆ ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.